ಸಸಾರ ಮಾಡಿದ ಅದಕ್ಕಿಂತ ಸ್ವಲ್ಪ ಇದೆ ಯಾರು ಹಾಗಂದ್ರೆ ಮಡಿಯಲ್ಲ ವಿಷಯ ಹುಟ್ಟಿದಾಗಲೇ ಪಡೆಯುತ್ತಾರೆ. ಇನ್ನ ಕೆಲವರು ತಾನೇ ಸ್ವಪ್ರಯತ್ನದಿಂದ ಪಡೆಯುತ್ತಾರೆ. ಇನ್ನ ಕೆಲವರು ಭಾಗ್ಯವೆಂಬುದು ತಾನೇ ಸಾಗಿ ಬರುತ್ತದೆ. ಆದರೆ ಆ ಬ್ರಹ್ಮದೇವ ಈ ಮೂರು ವಿಧದಲ್ಲೂ ನಮಗೆ ಮೋಸ ಮಾಡುತ್ತಿದ್ದಾರೆ. ನಿಮಗೆ ಮೋಸ ಮಾಡಿದ? ಹೌದು, ನಮಗೆ ಮೋಸ. ಬಟ್ಟೆ ತೊಳೆದು ಎಲ್ಲರಿಗೂ ಹೌದಾ? ಏನಾಯ್ತು? ಈ ಭೂಲೋಕವನ್ನು ಸೃಷ್ಟಿಸಿದ ಆ ಬ್ರಹ್ಮದೇವ ನಮ್ಮನ್ನು ಸೃಷ್ಟಿಸಿ ಒಂದು ಬಟ್ಟೆ ತುಂಡಿನಲ್ಲಿ ಅರಸ ಅಂತ ಬರೆದ. ಆದರೆ ಅವನ ಲೇಖನಿ ಮಸಿ ಖಾಲಿಯಾಯಿತು. ಇಲ್ಲ ಕೆತ್ತಲು ಪ್ರವೇಶಿಸಿ ಹಾರ ಎನ್ನುವ ಕೆಳಗಿನ ಅಕ್ಷರದಲ್ಲಿ ಕತ್ತರಿಸಿತೋ ಗೊತ್ತಿಲ್ಲ. ಅರಸ ಹೋಗಿ ಆಗಾಸ ಎಷ್ಟು ಕೆಳಗೆ ಬಂದ್ಬಿಟ್ಟಿದ್ದೀವಿ. ಆದ್ರೆ ಅದು ಮೇಲಿದ್ದ ಅಕ್ಷರವನ್ನು ಸ್ವಚ್ಛಗೊಳಿಸಲು ನಾವೆಷ್ಟು ಪ್ರಯತ್ನ ಮಾಡಿದರೂ ಅದು ಅರಸನಾಗಲೇ ಇಲ್ಲ. ಹೌದು, ಪ್ರಯತ್ನದಲ್ಲೇ ಇದ್ದೇವೆ. ಇಲ್ಲ ಸ್ವಾಮಿ, ನಮಗೆ ಮಾತನಾಡುವಷ್ಟು ಚಪಲ ಉಂಟು. ಅಲ್ಲ, ಏನು ಮಾಡೋದು? ತಗೊಂಡಿದ್ದನ್ನು ಹಿಂತಿರುಗಿಸುವ ಗುಣ ನಮ್ಮಲ್ಲಿದೆ. ಹೌದೌದು, ನಮಗೂ ರಾಜರಿಗೂ ಏನು ವ್ಯತ್ಯಾಸವಿಲ್ಲ ಸ್ವಾಮಿ. ಇಲ್ಲ. ರಾಜ ಎಷ್ಟಕ್ಷರ? ಎಷ್ಟಕ್ಷರ? ಒಂದು ಅಕ್ಷರ ನಮಗೆ ಹೆಚ್ಚು. ಹೌದು, ನಾವೇ ಹೆಚ್ಚು. ರಾಜ ಎಷ್ಟಕ್ಷರ? ಅರಸ ಎಷ್ಟಕ್ಷರ? ಅಂದ್ರೆ ನಾವೇ ಕಮ್ಮಿ ಇಲ್ಲ ಸ್ವಾಮಿ. ಸರಿ ಇದ್ದೀರಿ. ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ. ಸ್ವಾಮಿ, ರಾಜರು ಕುಳಿತುಕೊಳ್ಳುವ ಆಸನಕ್ಕೆ ನೀವೇ ಹೇಳ್ತೀರಿ? ನಮ್ಮೂರಲ್ಲೆಲ್ಲ ಸಿಂಹಾಸನ ಅಂತ ಹೇಳಿ. ನಮ್ಮೂರಲ್ಲೂ ಅದನ್ನೇ ಹೇಳೋದು. ನಾವು ಕುಳಿತುಕೊಳ್ಳುವುದು ಸಿಂಹಾಸನ. ಹೌದು. ಸ್ವಾಮಿ, ಅವರು ಮಲಗುವ ಕೋಣೆಗೆ ನೀವೇನಂತ ಹೇಳ್ತೀರಿ? ಶಯ್ಯಾಗ್ರಹ. ಆದರೆ ನಾವು ಮಲಗುವುದು